ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತಂತೆ ನಡೀತಾ ಇರುವ ಚರ್ಚೆಯ ಬೆನ್ನಿಗೆ ಇದೀಗ ಡಿಸಿಎಂ ಡಿಕೆಶಿ ಹೊಸ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಮತ್ತು ಸಿದ್ದರಾಮಯ್ಯ ಇವರ ನಡುವೆ ಒಂದು ಒಪ್ಪಂದ ಆಗಿದೆ, ಅದರಂತೆ ನಾವಿಬ್ಬರೂ ಸೇರಿ ಹೈಕಮಾಂಡ್ ಅನ್ನು ಒಪ್ಪಿಸಿದ್ದೀವಿ ಎಂದವರು ಹೇಳಿದ್ದಾರೆ. ಅಂಕೋಲದ ಅಂದ್ಲೆ ಗ್ರಾಮದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಇವರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ 5 ವರ್ಷದ ಅವಧಿ ಪೂರ್ಣಗೊಳಿಸುವುದಿಲ್ಲ ಎಂದು ನಾನು ಹೇಳಿಲ್ಲ. ಹೈಕಮಾಂಡ್ ಇವರ ಪರವಾಗಿದ್ದ ಕಾರಣಕ್ಕೆ ಇವರು ಮುಖ್ಯಮಂತ್ರಿಯಾಗಿದ್ದಾರೆ ಎಂದರು. ಹೈಕಮಾಂಡ್ ಸೂಚನೆಯಂತೆ ನಾವಿಬ್ಬರು ಮಾತುಕತೆ ನಡೆಸಿ ಒಟ್ಟಾಗಿ ಸಾಕ್ತೀವಿ ಅಂತ ಹೇಳಿದರು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಪ್ರಶ್ನೆಗಾಗಿ ಕಾಸು ಕೇಸಲ್ಲಿ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಇವರಿಗೆ ದೊಡ್ಡ ಕಾನೂನು ಜಯ ಲಭಿಸಿದೆ. ಈ ಕೇಸ್ನಲ್ಲಿ ಮೊಹಿತ್ರಾ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲು ಸಿಬಿಐಗೆ ಅನುಮತಿ ನೀಡಿದ್ದ ಲೋಕಪಾಲ್ ಆದೇಶವನ್ನು ದೆಹಲಿ ಹೈಕೋರ್ಟ್ ರದ್ದು ಮಾಡಿದೆ. ಈ ಕೇಸ್ನಲ್ಲಿ ಲೋಕಪಾಲ್ ಕಾನೂನು ಪ್ರಕ್ರಿಯೆಗಳನ್ನು ಸರಿಯಾಗಿ ಪಾಲಿಸಿಲ್ಲ ಮತ್ತು ಮೊಹಿತ್ರಾ ಇವರ ವಾದವನ್ನು ಪರಿಗಣಿಸದೆ ತಪ್ಪು ಮಾಡಿದೆ ಅಂತ ದೆಹಲಿ ಹೈಕೋರ್ಟ್ ಹೇಳಿರುವಂಥದ್ದು. ಲೋಕಪಾಲ್ ತಮ್ಮ ರಕ್ಷಣಾತ್ಮಕ ವಾದಗಳನ್ನು ಪರಿಗಣಿಸಿಲ್ಲ, ಇದು ನೈಸರ್ಗಿಕ ನ್ಯಾಯದ ಉಲ್ಲಂಘನೆಯಾಗಿದೆ ಎಂದು ಆರೋಪ ಮಾಡಿ ಮಹುವಾ ಈ ಲೋಕಪಾಲ್ ಆದೇಶದ ವಿರುದ್ಧ ದೆಹಲಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದರು. ಉದ್ಯಮಿ ದರ್ಶನ್ ಹೇರಾನಂದಾನಿ ಅವರಿಂದ ಹಣ ಮತ್ತು ದುಬಾರಿ ಉಡುಗೊರೆಗಳನ್ನು ಪಡೆದು ಸಂಸತ್ತಿನಲ್ಲಿ ಅದಾನಿ ಸಮೂಹದ ವಿರುದ್ಧ ಮೊಹಿತ್ರಾ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂದು 2023 ಅಕ್ಟೋಬರ್ನಲ್ಲಿ ಸಂಸದ ನಿಶಿಕಾಂತ್ ದುಬೆ ಸ್ಪೀಕರ್ಗೆ ದೂರು ನೀಡಿದರು. ಮೊಹಿತ್ರಾ ಸಂಸತ್ತಿನ ಅಧಿಕೃತ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಹೇರಾನಂದಾನಿಯವರಿಗೆ ನೀಡಿದ್ದರು ಎಂದು ಆರೋಪ ಮಾಡಲಾಗಿದೆ. ಅದಾದ ಬಳಿಕ ಅದೇ ವರ್ಷದ ಡಿಸೆಂಬರ್ನಲ್ಲಿ ನೈತಿಕ ಸಮಿತಿ ಶಿಫಾರಸಿನ ಮೇರೆಗೆ ಮೊಹಿತ್ರಾ ಇವರನ್ನ ಲೋಕಸಭೆಯಿಂದ ಉಚ್ಚಾಟಿಸಲಾಗಿತ್ತು. 2024 ಮಾರ್ಚ್ನಲ್ಲಿ ಲೋಕಪಾಲ್ ಆದೇಶದ ಮೇರೆಗೆ ಸಿಬಿಐ ಈ ಕೇಸ್ನಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಿದೆ. 2025 ನವೆಂಬರ್ನಲ್ಲಿ ಮೊಹಿತ್ರಾ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಸಿಬಿಐಗೆ ಲೋಕಪಾಲ್ ಅನುಮತಿ ನೀಡಿತು. ಉದ್ಯಮಿ ದರ್ಶನ್ ಹೇರಾನಂದಾನಿಯವರಿಗೆ ತಮ್ಮ ಸಂಸತ್ತಿನ ಲಾಗಿನ್ ಮತ್ತು ಪಾಸ್ವರ್ಡ್ ನೀಡಿರುವುದನ್ನು ಮೊಹಿತ್ರಾ ಒಪ್ಪಿಕೊಂಡಿದ್ದಾರೆ. ಆದರೆ ಇದು ಕೇವಲ ಪ್ರಶ್ನೆಗಳನ್ನು ಟೈಪ್ ಮಾಡೋಕೆ ಸಹಾಯ ಪಡೆಯುವ ಉದ್ದೇಶದಿಂದ ಆಗಿತ್ತೇ ಹೊರತು ಹಣದ ಬದಲಾಗಿ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಹೇರಾನಂದಾನಿಯವರಿಂದ ಯಾವುದೇ ರೀತಿಯ ಹಣವನ್ನು ಪಡೆದಿಲ್ಲ ಎಂದು ಹೇಳಿದ್ದಾರೆ. ಹಾಗೆ ಇಡೀ ಕೇಸ್ ವೈಯಕ್ತಿಕ ದ್ವೇಷ ಮತ್ತು ರಾಜಕೀಯ ಸೇಡಿನಿಂದ ಕೂಡಿದೆ ಎಂದು ಆರೋಪ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ನುಸ್ರತ್ ಫರ್ವೀನ್ ಎಂಬ ವೇದಿಯ ಹಿಜಾಬ್ ಅನ್ನು ಎಳೆದ ಬಿಹಾರ ಸಿಎಂ ನಿತೀಶ್ ಕುಮಾರ್ ಇವರ ವರ್ತನೆಗೆ ಬಿಜೆಪಿ ನಾಯಕರು ಸಮರ್ಥನೆ ನೀಡ್ತಾ ಇರುವುದನ್ನು ಜಮ್ಮು ಕಾಶ್ಮೀರದ ಸಿಎಂ ಉಮರ್ ಅಬ್ದುಲ್ಲಾ ಖಂಡಿಸಿದ್ದಾರೆ. ಒಂದು ವೇಳೆ ಹರಿಯಾಣ ಅಥವಾ ರಾಜಸ್ಥಾನದ ಹಿಂದೂ ಮಹಿಳೆಯ ಪರದೆಯನ್ನು ನಾನು ಎಳೆದಿದ್ರೆ ಬಿಜೆಪಿ ಇದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇತ್ತಾ ಎಂದವರು ಪ್ರಶ್ನೆ ಮಾಡಿದ್ದಾರೆ. ನುಸ್ರತ್ ಫರ್ವೀನ್ ಒಂದು ವೈದ್ಯ ವೃತ್ತಿಯ ನೇಮಕವನ್ನು ಒಪ್ಪಿಕೊಳ್ಳಲಿ ಅಥವಾ ನರಕಕ್ಕೆ ಹೋಗಲಿ ಎಂದು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಇವರು ಹೇಳಿಕೆ ನೀಡಿರುವ ಬೆನ್ನಿಗೆ ಉಮರ್ ಅಬ್ದುಲ್ಲಾ ಇವರು ಈ ಹೇಳಿಕೆಯನ್ನು ನೀಡಿದ್ದಾರೆ. ಓರ್ವ ಮುಸ್ಲಿಂ ವ್ಯಕ್ತಿ ಹಿಂದೂ ಮಹಿಳೆಯ ಸೆರಗು ಎತ್ತಿದರೆ ಅದು ಎಂತಹ ಪರಿಸ್ಥಿತಿಯನ್ನು ಉಂಟು ಮಾಡ್ತಾ ಇತ್ತು ಎಂಬುದನ್ನು ಒಮ್ಮೆ ಆಲೋಚನೆ ಮಾಡಿ. ಆದರೆ ಈ ಮಹಿಳೆ ಮುಸ್ಲಿಂ ಆಗಿದ್ದರಿಂದ ಬಿಜೆಪಿ ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದೆ. ಇವರಿಂದ ಇನ್ನಷ್ಟು ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ ಎಂದು ಉಮರ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. ಯಾರಾದರೂ ಅಪಾಯಿಂಟ್ಮೆಂಟ್ ಲೆಟರನ್ನು ಪಡೆದುಕೊಳ್ಳೋಕೆ ಹೋಗುವಾಗ ಮುಖ ತೋರಿಸಬೇಡವೇ? ಇದೇನು ಇಸ್ಲಾಮಿಕ್ ರಾಷ್ಟ್ರವೇ? ನೀವು ಪಾಸ್ಪೋರ್ಟನ್ನು ಪಡೆದುಕೊಳ್ಳೋಕೆ ಹೋಗುವಾಗ ಅಥವಾ ಏರ್ಪೋರ್ಟಿಗೆ ಹೋಗುವಾಗ ನೀವು ನಿಮ್ಮ ಮುಖವನ್ನು ತೋರಿಸುವುದಿಲ್ಲವೇ ಎಂದು ಗಿರಿರಾಜ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಇವರಿಗಿಂತ ಮೊದಲು ಉತ್ತರ ಪ್ರದೇಶದ ಸಚಿವ ಸಂಜಯ್ ನಿಷಾದ್ ಕೂಡ ಅತ್ಯಂತ ಬೇಜವಾಬ್ದಾರಿಯಿಂದ ಹೇಳಿಕೆ ನೀಡಿದರು. ಇವರು ಹಿಜಾಬ್ ಮುಟ್ಟಿದ್ದಕ್ಕೆ ನೀವು ಇಷ್ಟೆಲ್ಲ ಗಲಾಟೆ ಮಾಡ್ತೀರಿ, ಒಂದು ವೇಳೆ ಅವರು ಬೇರೆಲ್ಲಾದರೂ ಮುಟ್ಟಿದ್ರೆ ಏನಾಗ್ತಾ ಇತ್ತು ಎಂದವರು ಹೇಳಿದರು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. 2024 ಬಾಂಗ್ಲಾದೇಶಿ ವಿದ್ಯಾರ್ಥಿ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ದ ಶರೀಫ್ ಉಸ್ಮಾನ್ ಬಿನ್ ಹಾದಿ ಮೃತಪಟ್ಟಿದ್ದಾರೆ. ಇದು ಬಾಂಗ್ಲಾದೇಶದಲ್ಲಿ ಭಾರೀ ಪ್ರತಿಭಟನೆಗೆ ಕಾರಣವಾಗಿದೆ. ಪ್ರತಿಭಟನಾಕಾರರು ಮಾಧ್ಯಮ ಕೇಂದ್ರಗಳಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಡಿಸೆಂಬರ್ 12ಕ್ಕೆ ಢಾಕಾದಲ್ಲಿ ನಡೆದ ರ್ಯಾಲಿಯೊಂದರಲ್ಲಿ ಭಾಷಣ ಮಾಡ್ತಿದ್ದ ವೇಳೆ ಉಸ್ಮಾನ್ ಹಾದಿಗೆ ಅಜ್ಞಾತ ಬಂದೂಕುದಾರಿಗಳು ಗುಂಡನ್ನು ಇಕ್ಕಿದ್ರು. ಆ ಬಳಿಕ ಉನ್ನತ ಟ್ರೀಟ್ಮೆಂಟ್ಗಾಗಿ ಇವರನ್ನು ಸಿಂಗಾಪುರಕ್ಕೆ ಏರ್ ಲಿಫ್ಟ್ ಮಾಡಲಾಗಿತ್ತು. ಇದೀಗ ಇವರು ಮೃತಪಟ್ಟಿದ್ದು ಬಾಂಗ್ಲಾದೇಶ ಪ್ರಕ್ಷುಬ್ಧವಾಗಿದೆ.
ವಿದ್ಯಾರ್ಥಿ ಪ್ರತಿಭಟನೆಯ ವೇಳೆ ಮುಂಚೂಣಿ ನಾಯಕನಾಗಿ ಗುರುತಿಸಿಕೊಂಡಿದ್ದ ಹಾದಿ ಮುಂದಿನ ಫೆಬ್ರವರಿಯಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಢಾಕಾ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿಯಾಗಿದ್ದರು. ಡಿಸೆಂಬರ್ 12ರಂದು ಇವರ ತಲೆಗೆ ಗುಂಡು ಹಾರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಇವರು ರಿಕ್ಷಾದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇನ್ಕಿಲಾಬ್ ಮಂಚ್ ಎಂಬ ಗುಂಪಿನ ನಾಯಕನಾಗಿ ಬೆಳಕಿಗೆ ಬಂದ ಈತ ಭಾರತದ ಕಟು ಟೀಕಾಕಾರನಾಗಿ ಗುರುತಿಸಿಕೊಂಡಿದ್ದ. ಶೇಖ್ ಹಸೀನಾ ಇವರು ಭಾರತದ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದು, ಇವರ ವಿರುದ್ಧ ನಡೆದ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಈ ಟೀಕೆಯನ್ನು ಪರಿಗಣಿಸಲಾಗಿತ್ತು. ಮೋಟಾರ್ ಸೈಕಲಲ್ಲಿ ಬಂದ ಇಬ್ಬರು ಈತನಿಗೆ ಗುಂಡು ಹಾಕಿದ್ದು, ಇವರ ಫೋಟೋವನ್ನು ಇನ್ಕಂಪ್ಲೀಟ್ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಇವರ ತಲೆಗೆ $42,000 ಬಹುಮಾನ ಘೋಷಣೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಉತ್ತರ ಪ್ರದೇಶದ ಹತ್ರಾಸ್ನ ಲಾಲಾಕಾ ನಗಲ ಎಂಬ ಪ್ರದೇಶದಲ್ಲಿ ಹಲವು ದಿನಗಳಿಂದ ವಿದ್ಯುತ್ ಕಡಿತ ಉಂಟಾಗಿದೆ. ಇದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಈ ಪ್ರದೇಶದ ಪಕ್ಕದ ಪ್ರದೇಶಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ಆದರೆ ಈ ಪ್ರದೇಶಕ್ಕೆ ಮಾತ್ರ ಹಲವು ದಿನಗಳಿಂದ ವಿದ್ಯುತ್ ಸ್ಥಗಿತಗೊಂಡಿದೆ. ಇದನ್ನು ಪ್ರಶ್ನೆ ಮಾಡಿದ ಮುಸ್ಲಿಮರು ಪ್ರತಿಭಟನೆ ನಡೆಸಿದ್ದಾರೆ. ಉದ್ದೇಶಪೂರ್ವಕ ತಾರತಮ್ಯ ಮಾಡಲಾಗ್ತಾ ಇದೆ ಎಂದು ಅವರು ಆರೋಪ ಮಾಡಿರುವಂಥದ್ದು. ಅದರ ಕುರಿತಾದ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಈ ಕುರಿತು ನವಭಾರತ ಟೈಮ್ಸ್ ಪತ್ರಿಕೆ ವರದಿ ಮಾಡಿದೆ. ಪ್ರತಿಭಟನಾಕಾರರು ವಿದ್ಯುತ್ ಇಲಾಖೆಯ ಎದುರು ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ತಕ್ಷಣ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ನಾವು ಪದೇ ಪದೇ ಒತ್ತಾಯ ಮಾಡಿದರೂ ಇಲಾಖೆ ಕಿವಿ ಕೊಟ್ಟಿಲ್ಲ. ಹಲವು ಬಾರಿ ದೂರು ನೀಡಿದ್ದೀವಿ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ವಿದ್ಯುತ್ ಕಡಿತದಿಂದಾಗಿ ನೀರಿನ ಕೊರತೆ ಉಂಟಾಗಿದೆ. ಮನೆ ನಿರ್ವಹಣೆಗೆ ಕಷ್ಟಪಡುವಂತಾಗಿದೆ. ಎಲ್ಲೆಡೆ ಕಡುಕತ್ತಲೆ ಆವರಿಸಿದೆ. ಇದರ ಲಾಭವನ್ನು ಕಳ್ಳರು ಮತ್ತು ದರೋಡೆಕೋರರು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ನಮ್ಮ ಪ್ರದೇಶದಲ್ಲಿ ಯಾರು ವಿದ್ಯುತ್ ಶುಲ್ಕವನ್ನು ಬಾಕಿ ಏರಿಸಿಕೊಂಡಿಲ್ಲ. ಇದು ಅಧಿಕಾರಿಗಳಿಗೂ ಗೊತ್ತು. ಆದರೆ ಡಿಪಾರ್ಟ್ಮೆಂಟಲ್ಲಿ ವಿದ್ಯುತ್ ಕೊರತೆಯೂ ಇಲ್ಲ. ಪಕ್ಕದ ಪ್ರದೇಶಗಳಿಗೆ ನಿರಂತರ ವಿದ್ಯುತ್ ಒದಗಿಸಲಾಗ್ತಾ ಇದೆ. ಆದರೆ ನಮ್ಮನ್ನು ಮಾತ್ರ ಕತ್ತಲೆಯಲ್ಲಿ ಇಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಬಿಹಾರದ ನವಾಡ ಜಿಲ್ಲೆಯಲ್ಲಿ ಬಟ್ಟೆ ವ್ಯಾಪಾರಿ ಮೊಹಮ್ಮದ್ ಅತರ್ ಹುಸೇನ್ ಇವರನ್ನು ಥಳಿಸಿ ಕೊಂದ ಘಟನೆಯ ಹಿನ್ನೆಲೆಯಲ್ಲಿ ಜಮಾತ್ ಇಸ್ಲಾಂ ಹಿಂದ್ ಸಹಿತ ವಿವಿಧ ಸಂಘಟನೆಗಳ ಮುಖಂಡರು ಜೊತೆಯಾಗಿ ಪತ್ರಿಕಾಗೋಷ್ಠಿ ನಡೆಸಿ ಸಂತ್ರಸ್ತ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನಿತೀಶ್ ಕುಮಾರ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಅತರ್ ಹುಸೇನ್ ಇವರ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು, ಹುಸೇನ್ ಇವರ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಒದಗಿಸಬೇಕು ಎಂದು ಈ ನಾಯಕರು ಆಗ್ರಹಿಸಿದ್ದಾರೆ. ಅತರ್ ಹುಸೇನ್ ಇವರು ಬಟ್ಟೆ ವ್ಯಾಪಾರಿಯಾಗಿದ್ದು, ಡಿಸೆಂಬರ್ 5ರಂದು ಭಟ್ಟಾ ಗ್ರಾಮದಲ್ಲಿ ಹಲ್ಲೆ ನಡೆಸಲಾಗಿತ್ತು. ಇವರಲ್ಲಿ ಮೊದಲು ಹೆಸರು ಏನೆಂದು ಕೇಳಿ ಆ ಬಳಿಕ ಹಲ್ಲೆಯನ್ನು ನಡೆಸಲಾಗಿತ್ತು. ಡಿಸೆಂಬರ್ 12ಕ್ಕೆ ಇವರು ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ರು. ಈ ಕ್ರೌರ್ಯ ಅತ್ಯಂತ ಶಾಕಿಂಗ್ ಆಗಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಪರಾಧಿಗಳನ್ನು ತ್ವರಿತ ಕೋರ್ಟಿನಲ್ಲಿ ವಿಚಾರಣೆ ನಡೆಸಿ ಅತಿ ಕಠಿಣ ಶಿಕ್ಷೆ ಜಾರಿ ಮಾಡಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡುತ್ತಾ ಇಮಾರತೆ ಶರಿಯಾದ ಮುಖ್ಯಸ್ಥರಾಗಿರುವ ಮುಫ್ತಿ ಮೊಹಮ್ಮದ್ ಸಯೀದ್ ರೆಹಮಾನ್ ಖಾಸ್ಮಿ ಆಗ್ರಹಿಸಿದ್ದಾರೆ. ಈ ನಿಯೋಗದಲ್ಲಿ ಜಮಾತ್ ಇಸ್ಲಾಂ ಹಿಂದ್ ಮಾತ್ರವಲ್ಲದೆ ಜಮಿಯಾತ್ ಉಲಮಾಯ ಹಿಂದ್, ಇಮಾರತೆ ಶರಿಯಾ ಮತ್ತಿತರ ಸಂಘಟನೆಗಳು ಭಾಗಿಯಾಗಿದ್ದವು. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.